ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 31 जुलाई 2026. मुरली महावाक्यಗಳು मीठे बच्चे. शिव बाबा को यह भी लालसा नहीं कि बच्चे बड़े होंगे तो हमारी सेवा करेंगे, वह कभी बूढ़ा होता नहीं, बाबा ही है निष्काम ಸೇವಾಧಾರಿ. ಅಂಡರ್ಲೈನ್. ಬಹಳ ಸುಂದರ ಮಾತು. ಬಾಬಾ ಮೊನ್ನೆಯಿಂದನೂ ಹೇಳ್ತಿದ್ದಾರೆ, ನಿನ್ನೇನು ಕೂಡ ಹೇಳಿದ್ರು. ನಿರಾಕಾರ ಬಾಬಾ ನಿರಹಂಕಾರಿಯೂ ಇದ್ದಾರೆ, ಪ್ಲಸ್ ಬಾಬಾ ನಿಷ್ಕಾಮ ಸೇವಾಧಾರಿಯೂ ಇದ್ದಾರೆ. ನಿರಹಂಕಾರಿ ಇರೋದ್ರಿಂದನೇ ನಿಷ್ಕಾಮ ಸೇವಾಧಾರಿ ಇದ್ದಾರೆ. ಬಾಬಾ ಎಂದಿಗೂ ಕೂಡ ನಾನು ಇಷ್ಟು ಶ್ರೇಷ್ಠ ಜ್ಞಾನ ಕೊಡುವವನು, ಅಥವಾ ನಾನು ನನ್ನ ಒಂದು ಆಕ್ಟಿಂಗ್ ಏನಿದೆ ಡ್ರಾಮಾನುಸಾರ ಭಗವಂತನಿಗೆ ಭಗವಂತನಾಗಿ, ಈ ನಾಟಕದಲ್ಲಿ ಆಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಮತ್ತೆ ಒಬ್ಬ ಟೀಚರ್ ಆಗಿ, ಒಬ್ಬ ಸದ್ಗುರು ಆಗಿ ಆಕ್ಟಿಂಗ್ ಮಾಡೋದು ಕೂಡ ಬಾಬಾರ ರೋಲ್ ನಲ್ಲಿದೆ. ಆದ್ರೆ ಆ ರೋಲ್ ನ ಐಡೆಂಟಿಟಿ ಜೊತೆಗೆ ಬಾಬಾ ಅಟ್ಯಾಚ್ಡ್ ಆಗೋದಿಲ್ಲ. ಎಂದಿಗೂ ಕೂಡ ನಂದು ಗುರುವಿನ ಪಾತ್ರ ಇದೆ, ನನ್ನ ಟೀಚರ್ ಪಾತ್ರ ಇದೆ, ಅಥವಾ ನಂದು ವಿಶ್ವ ಕಲ್ಯಾಣಕಾರಿ ಪಾತ್ರ ಇದೆ ಎನ್ನುವಂತ ಅಭಿಮಾನದಲ್ಲಿ ಬಾಬಾ ಬರೋದಿಲ್ಲ. ನಿರಹಂಕಾರಿ ಇದ್ದಾರೆ. ಯಾಕೆ ಅಂತಂದ್ರೆ ಬಾಬಾ ಇದು ಕೂಡ ಸತ್ಯ ಗೊತ್ತಿದೆ, ಇದು ಕೇವಲ ಪಾತ್ರ ಮಾತ್ರ, ನಾನು ಪಾತ್ರದಿಂದ ಪರೇ ಸತ್ಯ ಸ್ವರೂಪ, ಸತ್ಯ ನಿರಾಕಾರ ಆತ್ಮ ಇದೀನನ್ನುವಂಥದ್ದು ಬಾಬಾ ಇದು ಸದಾ ಜಾಗೃತಿ ಇದ್ದಾರೆ ಈ ವಿಷಯದಲ್ಲಿ. ಅದಕ್ಕೆ ಬಾಬಾ ಏನನ್ನ ಅಪೇಕ್ಷೆನೆ ಪಡುವುದಿಲ್ಲ. ನನಗ್ ಮುಂದೆ ನಾನು ಸಾಕಾರ ಜಗತ್ತಿನಲ್ಲಿ ಹೋದ್ರ ಅಲ್ಲಿ ನನಗೂ ನೋಡ್ಕೊಳ್ಳೋರ್ ಬೇಕಲ್ಲ ಅಂತ ಬಾಬಾ ಅನ್ನೋದಿಲ್ಲ. ಆದ್ರೆ ಸಾಕಾರ ಮನುಷ್ಯ ಮಾನವನ ಒಂದು ಮನಸ್ಸಿನಲ್ಲಿದೆ, ನಾಳೆ ನಮ್ಮ ಮಕ್ಕಳು ದೊಡ್ಡವರಾದ್ರೆ ನಮಗ್ ನೋಡ್ಕೋಬೇಕು ಅಂತ. ಆದ್ರೆ ಖರೇನೆ ಮಕ್ಕಳು ನೋಡ್ಕೊಳ್ಳದೆ ಇರುವುದಾಗ್ಲಿ ಇದು ಸಂಬಂಧನೇ ಇಲ್ಲ. ಇದು ಕೇವಲ ಒಂದು ಭ್ರಮೆ ಮಾತ್ರ. ಯಾಕಂದ್ರೆ ನಮ್ ರೋಲ್ ನಲ್ಲಿ ಮಕ್ಕಳು ದೊಡ್ಡವರಾಗೋದ್ರೊಳಗ ನಾವ್ ಇರ್ತೀವೋ ಇಲ್ಲೋ, ಅಥವಾ ಮಕ್ಕಳು ದೊಡ್ಡವರಾದ್ಮೇಲೆ ಅವರು ಆರಾಮಾಗಿ ವಿದೇಶದಲ್ಲೂ ಇರ್ಬೋದು, ನಾನು ಇಲ್ಲೇ ನಮ್ ಸ್ವಂತ ದೇಶದಲ್ಲೇ ಇರ್ಬೋದು. ಹೀಗಾಗಿ ಅವ್ರು ನಮ್ಗೆ ನೋಡ್ಕೊಳಿಕ್ಕೂ ಆಗೋದಿಲ್ಲ. ಬಲೆ ಆರ್ಥಿಕವಾಗಿ ನೋಡ್ಕೋಬಹುದು, ನೋಡ್ಕೊಳ್ಳದೇನೂ ಇರಬಹುದು. ಆದ್ರೆ ಅಪೇಕ್ಷೆ ಪಡೋದೇನಿದೆಯಲ್ಲ, ಬಾಬಾ ಹೇಳ್ತಾರ ಇದು ಕಾಮನ ಇಡೋದು ಅಂತ. ಕಾಮನೆಗಳೇ ದುಃಖಕ್ಕೆ ಮೂಲ ಕಾರಣ, ಅಪೇಕ್ಷೆ ಕಾಮನ. ಆದ್ರೆ ಶಿವ ಬಾಬಾ ನಿಷ್ಕಾಮ್ ಇದಾರ. ಈ ಮಕ್ಕಳು ಜ್ಞಾನ ತಿಳ್ಕೊಂಡು ಮುಂದೊಂದಿನ ನನ್ನ ನೋಡ್ತಾರ, ನನ್ನ ಮಹಿಮೆ ಮಾಡ್ತಾರ, ನನ್ನ ಹೆಸರು ಬೆಳಗಿಸ್ತಾರ ಅನ್ನುವಂಥ ಅಪೇಕ್ಷಾ ಶಿವ ಬಾಬಾರವರಲ್ಲಿ ಇಲ್ಲ. ಹೀಗಾಗಿ ಜಗತ್ತಿನಲ್ಲಿ ಏನಾದ್ರೂ ನಿಷ್ಕಾಮ ಸೇವಾಧಾರಿ, ಅಪೇಕ್ಷಾ ರಹಿತ, ಕಾಮನಾ ರಹಿತ, ಯಾವುದೇ ಫಲ ಇಲ್ಲದೆ, ರಿಟರ್ನ್ ಯಾವುದೇ ಒಂದು ಫಲವನ್ನ ಬಯಸದೇ ಇರುವಂತವ್ರು ಕೇವಲ ನಿರಾಕಾರ ಶಿವ ಬಾಬಾ ಮಾತ್ರ ಇದ್ದಾರೆ. ಪ್ರಶ್ನೆ, भोलानाथ शिव बाबा हम सब बच्चों को बहुत बड़ा ग्राहक है, कैसे? भोलानाथ शिव बाबा ನಾವೆಲ್ಲ ಮಕ್ಕಳ ಬಹಳ ದೊಡ್ಡ ಗ್ರಾಹಕ ಇದ್ದಾರೆ. ಹೇಗೆ? बाबा कहते मैं इतना भोला ग्राहक हूँ जो तुम्हारी सब पुरानी चीजें खरीद कर लेता हूँ और उसके रिटर्न में सब नई नई चीजें देता हूँ. ಬಹಳ ಸುಂದರ ರಮಣೀಕ ಆಗಿರುವಂತ ಪ್ರಶ್ನೆ ಉತ್ತರ. ಭೋಲಾನಾಥ್ ಶಿವ್ ಬಾಬಾ, ಭೋಲಾ ಅರ್ಥಾತ್ ಬಾಬಾ ಇನೋಸೆಂಟ್ ಇದ್ದಾರ. ಇನೋಸೆಂಟ್ ಅರ್ಥ ಏನು? ಬಾಬಾ ರೋಲ್ ನಲ್ಲಿ ನಡೀತಾ ಇರುವಂತ ಒಳ್ಳೆಯ ಕೆಟ್ಟ ಪ್ರಭಾವದಿಂದ ಪರೆ ಇದ್ದಾರೆ. ಈ ನಾಟಕದಲ್ಲಿ ಏನು ಒಳ್ಳೇದಿದೆ ಕೆಟ್ಟದ್ದಿದೆ ಇದ್ರ ಪ್ರಭಾವದಿಂದ ಪರೆ ಇದ್ದಾರ. ಪರೆ ಇರುವ ಕಾರಣ ಬಾಬಾ ನಮ್ಮೊಳಗಿನ ನಿರಾಕಾರಿ ಸತ್ಯ ಸ್ವರೂಪವನ್ನೇ ನೋಡ್ತಾರೆ. ಈ ಕಾರಣದಿಂದ ಬಾಬಾ ನಾವ್ ಏನೇ ರೋಲ್ ನ ಮೂಲಕ ತಪ್ಪುಗಳಾಗಿದೆ ಅಂತಂದ್ರೆ ಬಾಬಾ ಎಂದಿಗೂ ನೋಡೋದಿಲ್ಲ. ಭೋಲಾ ಇದ್ದಾರೆ. ಭೋಲಾ ಬಾಬಾ ನಮ್ಮೆಲ್ಲರ ಒಂದು ಜೊತೆಗೆ ಒಂದ್ ದೊಡ್ಡ ವ್ಯಾಪಾರ ಮಾಡ್ತಿದ್ದಾರ. ಏನ್ ವ್ಯಾಪಾರ ಅಂತಂದ್ರೆ ಬಾಬಾ ಹೇಳ್ತಾರೆ, ಇಷ್ಟು ದೊಡ್ಡ ಭೋಲಾ ವ್ಯಾಪಾರಿ ನಾನಿದ್ದೀನಲ್ಲ, ಗ್ರಾಹಕ ಇದ್ದೀನಿ, ನಿಮ್ಮ ಗ್ರಾಹಕ ನಾನು. ನೀವು ಕೊಡುವಂತ ಹಳೆಯ ವಸ್ತುಗಳನ್ನ ನಾನ್ ತಗೊಳ್ತೀನಿ, ಆದ್ರೆ ಹೊಸ ಹೊಸ ವಸ್ತುಗಳನ್ನ ನಾನ್ ನಿಮ್ಗೆ ಕೊಡ್ತೀನಿ ಅಂತ. ಹಳೆ ವಸ್ತು ಅಂದ್ರೆ ತನು ಮನ ಧನ, ಈ ಹಳೆ ಜಗತ್ತಿನ ಸಂಸ್ಕಾರ, ಕೆಟ್ಟ ವಿಚಾರಗಳು, ಇವನ್ನೆಲ್ಲ ನಾ ತಗೋತೀನಿ. ಆಮೇಲೆ ಇದ್ರ ಬದಲಾಗಿ ಎಲ್ಲ ಹೊಸದನ್ನ ರಿಟರ್ನ್ ಮಾಡ್ತೀನಿ ಅಂತಾರ ಬಾಬಾ. ಇದಕ್ಕಿಂತ ಸೂಕ್ಷ್ಮ ಮಾತು ಅಂದ್ರೆ ಹಳೇದು ಅಂದ್ರೆ ಥಾಟ್ ಪ್ಯಾಟರ್ನ್ಸ್ ಏನ್ ಮೈಂಡ್ ಒಳಗದಾವ ಅವನ್ನೆಲ್ಲ ನಾನು ಏನ್ ಮಾಡ್ತೀನಿ ಅಂತ ಹೇಳ್ತಾರ ಬಾಬಾ. ಅದನ್ನೆಲ್ಲ ನಾನು
ತಗೋತೀನಿ, ಶುದ್ಧ ಶ್ರೇಷ್ಠ ದೈವಿ ಸಂಸ್ಕಾರಗಳನ್ನ ನಾನು ರಿಟರ್ನ್ ಮಾಡ್ತೀನಿ. तुम कहते हो बाबा यह तन मन धन सब आपका है, तो उसके एवज में तुम्हें ब्यूटीफुल तन मिल जाता, अपार धन मिल जाता. ಬಹಳ ಸುಂದರ ರಮಣೀಕವಾದಂತಹ ಮಾತುಗಳು ಬಾಬಾ ನಮಗೆ ಹೇಳ್ತಾರೆ. ನೀವು ಮಕ್ಕಳೇ, ನೀವು ನನಗೆ ತನುಮನ ಧನವನ್ನ ಕೊಡ್ತೀರಿ ಈ ಸಮಯದೊಳಗ, ಅದಕ್ಕೆ ನಾ ರಿಟರ್ನ್ ಆಗಿ ನಿಮಗೆ ಬಹಳ ಸುಂದರವಾಗಿರುವಂತಹ ಶರೀರನೂ ಪ್ರಾಪ್ತಿಯಾಗ್ತದ, ಅಪಾರ ಧನ, ಅಸಂಖ್ಯ ಎಣಿಸ್ಲಿಕ್ಕಾಗ್ಲಾದಷ್ಟು ಸಂಪತ್ತು ನಾನು ನಿಮಗೆ ಕೊಡ್ತೀನಿ. ಇಷ್ಟು ದೊಡ್ಡ ಭೋಲಾ ವ್ಯಾಪಾರಿ ಇದೀನಿ ಅಂತಾರೆ ಬಾಬಾ. धारणेಗಾಗಿ मुख्य सार, माया के तूफानों को भगाने के लिए बाबा को बहुत बहुत प्यार से याद करना है. ಮಾಯೆಯ ಬಿರುಗಾಳಿಯನ್ನ ಓಡಿಸ್ಬೇಕು ಅಂತಂದ್ರೆ ತಂದೆ ನೆನಪು ಮಾಡ್ರಿ. ಆತ್ಮ ಕೋ ಯೋಗ ಅಗ್ನಿ ಸೆ ಸಚ್ಚಾ ಸಚ್ಚಾ ಸೋನಾ ಬನಾನಾ ಹೇ. ಆತ್ಮವನ್ನ ಯೋಗದ ಅಗ್ನಿಯಿಂದ ಸತ್ಯ ಶುದ್ಧ ಬಂಗಾರವನ್ನಾಗಿ ಮಾಡ್ಕೊಳ್ಬೇಕು. ಮಾಯೆ ಬಿರುಗಾಳಿ ಓಡಿಸ್ಬೇಕು. ಮಾಯಾ ಬಿರುಗಾಳಿ ಅಂದ್ರೆ ಸಮಸ್ಯೆಗಳು, ಪರಿಸ್ಥಿತಿಗಳು, ಮಾತುಗಳು, ಇವು ಮಾಯಾ ಬಿರುಗಾಳಿ ಅಲ್ಲ. ಮೈಂಡ್ ಒಳಗ ಅನೇಕ ರೀತಿಯ ಕಾಮನೆಗಳು ಹುಟ್ಟತಾ ಇರ್ತವ. ಅದು ಭಲೆ ಡ್ರಾಮಾನುಸಾರ ನೊಂದಿದೆ. ಅದರ ಕಾಮನೆಗಳನ್ನ ನನ್ನ ಕಾಮನೆ, ಯಾಕಂದ್ರೆ ನನ್ನ ಮನಸ್ಸು, ಇದ್ ನನ್ನ ವಿಚಾರ, ಇದ್ ನನ್ನ ಇಷ್ಟ ಅಂತ ಅನ್ಕೋತಿರಲ್ಲ, ಇದೇ ದೊಡ್ಡ ಬಿರುಗಾಳಿ. ಈ ಬಿರುಗಾಳಿಯನ್ನ ಓಡಿಸ್ಬೇಕು ಅಂದ್ರೆ ಬಾಬಾ ನೆನಪಿನಲ್ಲಿ ಇರ್ಬೇಕಾಗ್ತಂತಾರ ಬಾಬಾ. बेहद का वैरागी बन इस पुरानी दुनिया को भूल जाना है. ಬೇಹದ್ದಿನ ವೈರಾಗಿಯಾಗಿ ಹಳೆಯ ಜಗತ್ತನ್ನ ಮರಿರಂತಾರ ಬಾಬಾ. ಆ ಹದ್ದಿನ ವೈರಾಗಿ ಅಂತಂದ್ರೆ ಶರೀರ ಬಿಟ್ಟಾಗ ವೈರಾಗ್ಯ ಬರ್ತದ, ಶಾರೀರಿಕ ಬಹಳ ತೊಂದರೆ ಬಂದಾಗ ವೈರಾಗ್ಯ ಬರ್ತದ. ಬೇಹದ್ದಿನ ವೈರಾಗ್ಯ ಅಂತಂದ್ರೆ ಈ ದುನಿಯಾ ಮೇ ಸಬ್ ಕುಚ್ ಮರಾ ಪಡಾ ಹುವಾ ಹೈ, ಎಲ್ಲಾ ಸತ್ಯ ಹೋಗಿದಾರೆ, ಇಲ್ಲಿ ಏನೂ ಇಲ್ಲೇ ಇಲ್ಲ, ಬದುಕಿರೋದು ರಿಯಲ್ ಆತ್ಮ ಒಂದ್ ಬಿಟ್ರೆ ಎಲ್ಲವೂ ಸತ್ತ ಹಾಗೆ ಅನ್ನೋದೇ ಬೇಹದ್ದಿನ ವೈರಾಗ್ಯ. ಹದ್ದಿನ ವೈರಾಗ್ಯ ಅಂದ್ರೆ ನಾನು ಇದನ್ ಮಾಡ್ಬೇಕು, ಇದು ಮಾಡಬಾರ್ದು, ಇಷ್ಟ ಆಸೆ ಪಡಬಾರ್ದು, ಇದೆಲ್ಲ ಜೀವನ್ ಸುಳ್ಳಪ್ಪ, ಇದ್ರಲ್ಲಿ ಏನೂ ಇಲ್ಲ, ಒಂದಿನ ಎಲ್ಲ ಬಿಟ್ಟು ಹೋಗೋದು, ಇದು ಹದ್ದಿನ ವೈರಾಗ್ಯ. ಬೇಹದ್ದಿನ ವೈರಾಗ್ಯ ಅಂದ್ರೆ ಇಲ್ಲಿ ಕಾಣುತ್ತಿರುವುದು, ಕೇಳುತ್ತಿರುವುದು, ನೋಡ್ತಾ ಇರುವುದು ಏನೆಲ್ಲದ ದೃಶ್ಯ, ಇದು ಜಸ್ಟ್ ಡ್ರಾಮಾದಲ್ಲಿದೆ. ಇದು ಕೇವಲ ಡ್ರಾಮಾ, ಒಂದ್ ಸಿನಿಮಾ, ಒಂದು ಬೆಳಕಿನ ಶೋ ನಡೀತಾ ಇದೆ. ನಾ ಆತ್ಮ ಸದಾ ಸತ್ತಿದೀನನ್ನುವಂತ ಸ್ಮೃತಿಯೇ ಬೇಹದ್ದಿನ ವೈರಾಗ್ಯ. ಈ ಬೇಹದ್ದಿನ ವೈರಾಗ್ಯ ಈ ಹಳೆಯ ಜಗತ್ತನ್ನ ಮರೆಸ್ತದ ಅಂತ ಅಂಡರ್ಲೈನ್. ಬಾ ಸುಂದರ ಮಾತು. ಹಳೆಯ ಜಗತ್ತು ಮರಿಬೇಕಂದ್ರ ಹಳೆಯ ಸಂಸ್ಕಾರಗಳಿಂದ, ಹಳೆಯ ನೆನಪುಗಳೇ ಹಳೆಯ ಜಗತ್ತು. ಹಳೆಯ ಜಗತ್ತನ್ನೋದು, ಹಳೆಯ ಜಗತ್ತೆಲ್ಲಿದೆ? ಮೈಂಡ್ ಒಳಗಿದೆ. ಮೈಂಡ್ ಇಂದ ಹಳೆಯ ಜಗತ್ತಿನ ಸ್ಥಾಪನೆಯಾಗಿದೆ. ಮನಸ್ಸಿನಲ್ಲಿ ಯಾವುದು ತುಂಬಿದೆಯಲ್ಲ, ಹಳೆಯ ಜಗತ್ತಿನ ಪ್ರತಿ ಆಕರ್ಷಣೆ, ಹಳೆಯ ಜಗತ್ತಿನ ವಿಶ್ವಾಸಗಳು, ಈ ಹಳೆಯ ಜಗತ್ತಿನೊಳಗಿರುವಂತಹ ನನ್ನ ನೆನಪುಗಳು, ಇವೆಲ್ಲವನ್ನ ಮರಿಬೇಕಂದ್ರ ಬೇಹದ್ದಿನ ವೈರಾಗ್ಯ ಆಗ್ಲೇಬೇಕು. ಅಂದ್ರೆ ಜಸ್ಟ್ ಇದೊಂದು ಶೋ ನಡೀತಾ ಇದೆ, ಇಲ್ಲಿ ಯಾವುದು ಏನು ಸತ್ತಿಲ್ಲ. ದುನಿಯಾ ಬದಲ್ ರಹಿ ಹೇ, ನೈ ದುನಿಯಾ ಮೇ ಜಾನಾ ಹೇ, ಇಸ್ಲಿಯೇ ಇಸೆ ಸನ್ಯಾಸ್ ಲೇ ಲೇನಾ ಹೇ. ಇಡೀ ಜಗತ್ತೇ ಬದಲಾಗ್ತಾ ಇದೆ, ಈ ಜಗತ್ತಿನಿಂದ ನಾನು ಹೊರಟು ಹೋಗೋದಿದೆ ಅಂದ್ಮೇಲೆ ಈ ಜಗತ್ತಿನ ಜೊತೆಗಿನ ಒಂದು ಸನ್ಯಾಸ ತಗೊಂಡ್ ಬಿಡ್ರಿ ಅಂತಾರ ಬಾಬಾ. ಇದು ಸತ್ಯ ಅಲ್ಲ ಅಂತ ತಮ್ಮ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗೋದೇ ಬೇಹದ್ದಿನ ವೈರಾಗ್ಯ. ವರದಾನ್, ಕದಂ ಕದಂ ಪರ್ ಸಾವಧಾನಿ ರಖತೆ ಹುಯೆ ಪದಮೋಂ ಕಿ ಕಮಾಯಿ ಜಮಾ ಕರ್ನೆ ವಾಲೆ ಪದಂ ಪತಿ ಭವ. ಹೆಜ್ಜೆ ಹೆಜ್ಜೆಯು ಎಚ್ಚರಿಕೆಯನ್ನ ಇಡ್ತಾ ಪದಮದ ಗಳಿಕೆ ಜಮಾ ಮಾಡಿಕೊಳ್ಳುವಂತಹ ಪದಂಪತಿಗಳು ಆಗ್ರಿ. बाबा बच्चों को बहुत ऊंची स्टेज पर रहने के लिए सावधानी दे रहे हैं. ಬಹಳ ಸುಂದರ ಮಾತು. ಬಾಬಾ ಮಕ್ಕಳಿಗೆ ಬಹಳ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗುವುದಕ್ಕಾಗಿ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. इसलिए अभी जरा भी गफलत करने का समय नहीं है. ಅದಕ್ಕಾಗಿ ಮಕ್ಕಳಿಗೆ ಈಗ ಸ್ವಲ್ಪವೂ ಕೂಡ ಹುಡುಗಾಟಿಕೆ ಮಾಡುವ, ಆಲಸ್ಯದಲ್ಲಿ ಬರುವ ಸಮಯ ಇದಲ್ಲ. ಯಾಕಂದ್ರೆ ಇದು ಸಮಯ ಕೇವಲ ಜಸ್ಟ್ ಆಧ್ಯಾತ್ಮಿಕತೆಯಲ್ಲಿ ಎಂಟರ್ ಆಗುವ ಟೈಮ್ ಅಲ್ಲ, ಹೈಯರ್ ಕಾನ್ಶಿಯಸ್ ಅಲ್ಲಿ ಎಂಟರ್ ಆಗುವಂತ ಸಮಯ, ಹೈಯರ್ ಪೊಸಿಷನ್ ಪ್ರಾಪ್ತ ಮಾಡ್ಕೊಳ್ಳುವಂತ ಸಮಯ ಇದೆ ಅಂತಂದ್ರೆ ಬಾಬಾ ಹೇಳ್ತಾರೆ ಏನಂತ, ಈ ಸಮಯದಲ್ಲಿ ಸ್ವಲ್ಪವೂ ನೀವು ಹುಡುಗಾಟಿಕೆ ಮಾಡಬಾರ್ದು,
अब तो कदम कदम पर सावधानी रखते हुए कदमों में पद्मों की कमाई करते ಪದಂಪತಿ ಬನೋ. ಈಗಂತೂ ನೀವು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಎಚ್ಚರಿಕೆಯನ್ನ ಇಡ್ತಾ ಪ್ರತಿ ಹೆಜ್ಜೆಯಲ್ಲೂ ಪದಮದ ಗಳಿಕೆಯನ್ನ ಜಮಾ ಮಾಡ್ಕೊಳ್ಳುವಂಥವ್ರಾಗ್ರಿ. ಅಂದ್ರೆ ಜಸ್ಟ್ ಒನ್ ಥಾಟ್, ಐ ಆಮ್ ಅ ಸೋಲ್, ಬಸ್ ಈ ಥಾಟ್ ಒಳಗ ಈ ಸ್ವರೂಪದಲ್ಲಿ ಸ್ಥಿತ ಆಗೋದ್ರಿಂದ ಬಾಬಾ ಹೇಳ್ತಾರೆ ಪದ್ಮ ಪದಮ पुण्य ಗಳಿಕೆ एनर्जी जमा ಆಗ್ತದ. जैसे नाम है पदमा पदम भाग्यशाली, ऐसे कर्म भी ऐसा ही हो. अंडरलाइन. ಕೇವಲ ಹೆಸರಿರೋದ್ರಿಂದ ಶಾಂತಿ ಅಂತ ಹೆಸರಿರೋದ್ರಿಂದ ಶಾಂತಿ ಇರಕ್ ಸಾಧ್ಯ ಇಲ್ಲ. ಅಮೀರ್ ಅಂತ ಹೆಸರಿಡ್ತಾರ, ಅಮೀರ್ ಅಂತ ಬರೀ ಹೆಸರಿಡೋದ್ರಿಂದ ಅವ್ರು ಅಮೀರ್ ಶ್ರೀಮಂತ ಆಗಕ ಸಾಧ್ಯ ಇಲ್ಲ. ಹಾಗೇನೆ ಬಾಬಾ ಹೇಳ್ತಾರ ನಿಮಗೊಂದು ಬಾಬಾ ಟೈಟಲ್ ಕೊಟ್ಟಿದ್ದಾರ, ಏನಂತ ಪದಮಾ ಪದಂ ಭಾಗ್ಯಶಾಲಿಗಳು ಅಂತ. ಕೇವಲ ಇಷ್ಟು ರಿಪೀಟ್ ಮಾಡೋದ್ರಿಂದ, ಈ ಸ್ವಮಾನ ರಿಪೀಟ್ ಮಾಡೋದ್ರಿಂದ ಏನೂ ಆಗಲ್ಲ. ಬಾಬಾ ಹೇಳ್ತಾರೆ ನಿಮಗ್ ಹೆಸರೇನ್ ಪದಮಾ ಪದಂ ಭಾಗ್ಯಶಾಲಿ ಅಂತ ಇದೆಯಲ್ಲ, ಇದಕ್ ತಕ್ಕಂತೆ ನಿಮ್ಮ ಕರ್ಮನೂ ಆಗ್ಬೇಕು. ಏನಂತ, ನಾನು ಕಮ್ಜೋರ್ ರೋಲ್ ನಾನಲ್ಲ, ಕಮ್ಜೋರ್ ಶರೀರ ಕಮ್ಜೋರ್ ಪಾತ್ರ ನಾನಲ್ಲ, ನಾನು ನಿಜವಾಗಿಯೂ ಆತ್ಮ ಪದಮಾ ಪದಂ ಭಾಗ್ಯಶಾಲಿ ಇದ್ದೀನಿ. ಆಕ್ಚುಲಿ ಪದಮಾ ಪದಂಗೂ ಒಂದು ಲಿಮಿಟ್ ಇದೆ, ನಾ ಆತ್ಮ ಅನ್ಲಿಮಿಟೆಡ್ ಇದ್ದೇನೆ. ಈ ಸತ್ಯದಲ್ಲಿ ಸ್ಥಿತ ಆಗೋದೇ ಯಾವುದು ಪದಮಾ ಪದಂ ಭಾಗ್ಯಶಾಲಿಯ ಸ್ಮೃತಿಯನ್ನ ಕರ್ಮದಲ್ಲಿ ತರೋದು. ಏಕ್ ಕದಂ ಬಿ ಪದಂ ಕಿ ಕಮಾಯಿಗೆ ಬಿಗರ್ ನ ಜಾಯೆ. ಒಂದು ಹೆಜ್ಜೆನೂ ನಿಮ್ದು ಪದಂ ಇರ್ಲಾರ್ದೇನೆ ವ್ಯರ್ಥ ಆಗಿ ಹೋಗ್ಬಾರ್ದು. ಅಂದ್ರೆ ಒಂದು ಹೆಜ್ಜೆಯು ಕೂಡ ಬಾಬಾರವರ ಸ್ಮೃತಿ ಇಲ್ಲದೆ, ಪುಣ್ಯದ ಗಳಿಕೆ ಇಲ್ಲದೆ, ಆತ್ಮದ ಸ್ಮೃತಿ ಇಲ್ಲದೆ ಹೊರಟು ಹೋಗ್ಬಾರ್ದು. तो बहुत सोच समझकर ಶ್ರೀಮತ್ ಪ್ರಮಾಣ ಹರ್ ಕದಂ ಉಠಾವೋ. ಅಂದ್ಮೇಲೆ ಬಹಳ ವಿಚಾರ ಮಾಡಿ ತಿಳ್ಕೊಂಡು ಶ್ರೀಮತ್ ಅನುಸಾರ ಹೆಜ್ಜೆಯನ್ನ ಇಡ್ರಿ. ಶ್ರೀಮತದಲ್ಲಿ ಎಂದಿಗೂ ಮನ್ಮತವನ್ನ ಮಿಕ್ಸ್ ಮಾಡ್ಬೇಡ್ರಿ. ಶ್ರೀಮತದಲ್ಲಿ ಮನ್ಮತ ಮಿಕ್ಸ್ ಮಾಡದೇ ಇರೋದು ಅಂತಂದ್ರೆ ಸೋಲ್ ಕಾನ್ಶಿಯಸ್ ಸ್ಥಿತಿಯಲ್ಲಿ ಸ್ಥಿತ ಆಗೋದು ಶ್ರೀಮತ ಆದ್ರೆ, ಮತ್ತು ನಾನು ಅಕ್ಕೋರ್ ಅಂತ ತಿಳ್ಕೊತೀನಂತಂದ್ರೆ ಇದು ಮನ್ಮತ. स्लोगन मन को ऑर्डर प्रमाण चलाओ तो मन मनाभव की ಸ್ಥಿತಿ ಸ್ವತಃ रहेगी. ಮನಸ್ಸನ್ನ ನಿಮ್ಮ ಆರ್ಡರ್ ಆಗಿ ನಡೆಸಿದ್ರಿ ಅಂದ್ರೆ ಮನ್ ಮನಾಭವದ ಸ್ಥಿತಿಯಲ್ಲಿ ಸ್ವತಃ ಸ್ಥಿತ ಆಗ್ತೀರಿ. ಅವ್ಯಕ್ತಿಶಾಲಿ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವ ಮಾಡ್ರಿ. शक्तिशाली याद बनाने के लिए विस्तार में जाते सार की स्थिति का अभ्यास कम न हो, ವಿಸ್ತಾರ ಮೇ ಸಾರ್ ಭೂಲ್ ನ ಜಾಯೆ. ಬಹಳ ಸುಂದರ ಮಾತು. ನಿಮ್ಮ ಯೋಗದ ಸ್ಥಿತಿ ಶಕ್ತಿಶಾಲಿ ಆಗ್ಬೇಕು ಅಂದ್ರೆ ಭಲೆ ವಿಸ್ತಾರ ಅಂದ್ರೆ ಸಂಬಂಧ, ಜನ, ದವಾಖಾನೆ, ಮನೆ, ಆಫೀಸ್, ಇದೆಲ್ಲ ಏನಿದೆ ಇದು ವಿಸ್ತಾರ. ವಿಸ್ತಾರದಲ್ಲಿ ಹೋಗಿಯೂ ಕೂಡ ಸ್ಥಿತಿ ಕಡೆಗೆ ಗಮನ ಕೊಡೋದು ಕಮ್ಮಿ ಆಗ್ಬಾರ್ದು. ವಿಸ್ತಾರದಲ್ಲಿ ಹೋಗ್ರಿ, ಆದ್ರೆ ಸಾರ್ ಮರಿಬೇಡ್ರಿ. ಖಾವೋ ಪಿಯೋ ಸೇವಾ ಕರೋ ಲೇಕಿನ್ ನಾರೇಪನ್ ಕೋ ನಹಿ ಬೋಲೋ. ಉಣ್ರಿ, ತಿನ್ರಿ, ಕುಡೀರಿ, ನಿಮ್ದು ಲೌಕಿಕ ವರ್ಕ್ ಮಾಡ್ರಿ, ಸೇವಾ ಕೇಂದ್ರದಲ್ಲಿ ಸೇವಾ ಮಾಡ್ರಿ, ಆದ್ರೆ ನಾ ಇದೆಲ್ಲದರಿಂದ ನ್ಯಾರ ಇದೀನಿ ಅನ್ನುವಂತ ವಿಷಯ ಮರಿಬೇಡ್ರಿ. ಸಾಧನಾ ಅರ್ಥಾತ್ ಶಕ್ತಿಶಾಲಿ ಯಾದ. ಇಲ್ಲಿ ಸಾಧನಾ ಅಂದ್ರೆ ಏನು? ಇಲ್ಲಿ ನಿಮ್ದು ಪುರುಷಾರ್ಥ, ಸಾಧನಾ ಮಾಡ್ತಿದ್ದೀನಿ, ನಾ ಎಫರ್ಟ್ ಮಾಡ್ತಾ ಇದ್ದೀನಿ, ಏನಿದು ಶಕ್ತಿಶಾಲಿ ನೆನಪು. ನಿರಂತರ ಬಾಬಾರವರ ಜೊತೆಯಲ್ಲಿ ಹೃದಯದ ಸಂಬಂಧ ಇರಲಿ. ಸಾಧನಾ इसको नहीं कहते कि सिर्फ योग में बैठ गए. ಅಂಡರ್ಲೈನ್, ಇದು ಬಹಳ ಇಂಪಾರ್ಟೆಂಟ್ ಇದೆ. ಸಾಧನಾ ಅಂದ್ರೆ ಇವತ್ ಯೋಗಕ್ಕೆ ನಾ ಟೈಮ್ ಮಾಡ್ಕೊಂಡು ಕುಂತೀನಿ, ಇದು ಸಾಧನ ಅಲ್ಲ. ನಾನು ಮುರಳಿ ಕ್ಲಾಸಿಗೆ ಬಂದಿನ ಕಷ್ಟಪಟ್ಟು, ಇದು ಸಾಧನ ಅಲ್ಲ. ನಾನು ಎಲ್ಲಾ ಬಿಟ್ಟು ಈ ಕೇವಲ ಬಾಬಾ ಬಾಬಾ ಅಂತೀನಿ, ಇದು ಸಾಧನ ಅಲ್ಲ. जैसे शरीर से बैठते हो वैसे दिल मन बुद्धि एक बाबा की तरफ, बाबा के साथ बैठ जाए. ಅಂಡರ್ಲೈನ್, ಬಹಳ ಸುಂದರ ಮಾತು. ಹೇಗೆ ಶರೀರ ಎಲ್ಲದರಿಂದ ಡಿಟ್ಯಾಚ್ ಮಾಡಿ ಒಂದ್ ಕಡೆ ಕೂಡಿಸ್ತೀರಿ, ಅದಕ್ಕಿಂತ ಮುಖ್ಯ ನಿಮ್ಮ ಹೃದಯ, ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ಒಬ್ಬ ಬಾಬನ್ ಜೊತೆ ಕುತ್ಕೊಂಡಿರ್ಬೇಕು. ಇದು ದೊಡ್ಡ ಸಾಧನೆ, ಇದು ದೊಡ್ಡ ಪುರುಷಾರ್ಥ. ಐಸಿ ಏಕಾಗ್ರತಾ ಹಿ ಜ್ವಾಲಾ ಕೋ ಪ್ರಜ್ವಲಿತ್ ಕರೆಗಿ. ಈ ರೀತಿ ಏಕಾಗ್ರತೆ ಉಳ್ಳಾಗ ಮಾತ್ರ ನಿಮ್ಮ ಯೋಗ ಜ್ವಾಲಾ ಸ್ವರೂಪವನ್ನ ಪಡೆಯಲಿಕ್ಕೆ ಸಾಧ್ಯವಿದೆ. ಆಗ ಎಲ್ಲ ರೀತಿಯ ಪಾಪ, ಜನ್ಮ ಜನ್ಮಾಂತರದ ಪಾಪ ಸುಟ್ಟು ಭಸ್ಮವಾಗ್ತದೆ.
ಓಂ ಶಾಂತಿ. ಅನುಭವ ಮಾಡೋಣ. ತಮ್ಮನ್ನ ಆರಾಮದಾಯಕ ಆಸನದಲ್ಲಿ ಕುಳಿತುಕೊಳ್ರಿ. ಅನುಭವ ಮಾಡ್ರಿ, ನಾನು ಆತ್ಮ ಹಾಗೂ ಈ ರೋಲ್ ಅರ್ಥಾತ್ ದೇಹಬಾನದಲ್ಲಿ ಮುಳುಗಿದ ಮನಸ್ಸು, ಪೂರಾ ಸ್ಟೋರಿ, ಎಲ್ಲ ನೆನಪುಗಳು, ಈ ರೋಲ್ ಯಾವುದು ನನಗೆ ಪ್ರಾಪ್ತ ಆಗಿದೆಯೋ ಇದು ಡ್ರಾಮಾನುಸಾರ್ ಡೈರೆಕ್ಟರ್ನ ಮೂಲಕ ಸಿಕ್ಕಿರುವಂತಹ ಸಾಧನ. ನಾನು ರೋಲ್ ಇಂದ ಪರೆ ರಿಯಲ್ ಆತ್ಮ. ಮೂಲತಃ ನಾನು ಈ ಜಗತ್ತಿನಿಂದ ಪರೆ ಇದ್ದೇನೆ. ಈ ಜಗತ್ತಿನಲ್ಲಿ ಕಾಣ್ತಾ ಇರೋದು, ಕೇಳಿಸ್ತಾ ಇರೋದು ಕೇವಲ ಬೆಳಕಿನ ಶೋ ಮಾತ್ರ, ಆಟ ಮಾತ್ರ. ನಾನು ಆತ್ಮ ಸದಾ ಇರುವೆ, ಸತ್ಯವಾಗಿರುವೆ, ಪಾರಸ, ಶುದ್ಧವಾಗಿರುವೆ. ಇಲ್ಲಿ ಏನೆಲ್ಲ ನಡೀತಾ ಇದೆ, ಕಾಣ್ತಾ ಇದೆ, ಇದು ಅಂತ್ಯಗೊಳ್ಳುವಂಥದ್ದು. ನಾನೀಗ ಕೇವಲ ಯೋಗಕ್ಕಾಗಿ ದೇಹವನ್ನ ಕೂಡಿಸದೆ ಮನಸ್ಸು, ಬುದ್ಧಿ ಹಾಗೂ ಹೃದಯದ ಮೂಲಕ ಪರಮಾತ್ಮನ ಸಂಘದಲ್ಲಿ, ಏಕಾಂತದಲ್ಲಿ, ಸಂಘಟನೆಯಲ್ಲಿ ಸ್ಥಿತವಾಗುತ್ತಿರುವೆನು. ಇದೇ ಜ್ವಾಲಾ ಸ್ವರೂಪ ಯೋಗದ ಬುನಾದಿಯಾಗಿದೆ. ಈಗ ನನಗೆ ಅರ್ಥವಾಗಿದೆ, ಸುಮ್ಮನೆ ಶರೀರವನ್ನ ಸ್ಥಿರಗೊಳಿಸೋದಲ್ಲ. ಯೋಗವೆಂದರೆ ಮನಸ್ಸು, ಬುದ್ಧಿಯನ್ನ ಪ್ರೇಮದಿಂದ, ಹೃದಯದಿಂದ ಪರಮಾತ್ಮನ ಸಂಘದಲ್ಲಿ ಸ್ಥಿತಗೊಳಿಸೋದು. ಇದೇ ಶಕ್ತಿಶಾಲಿ ನೆನಪಿನ ಆಧಾರವಾಗಿದೆ. ಬಾಬಾ ನನಗೆ ಯೋಗದ ಸತ್ಯವನ್ನ, ಸನ್ಮಾರ್ಗವನ್ನ ತಿಳಿಸಿದ್ದಾರೆ. ಈಗ ನನ್ನ ಪೂರ್ಣ ಸಂಬಂಧ ಕೇವಲ ಒಬ್ಬ ತಂದೆಯ ಜೊತೆಗಿದೆ. ಯಾಕೆಂದರೆ ಬಾಕಿ ಎಲ್ಲವೂ ಮಿಥ್ಯ, ಕಲ್ಪನೆ, ಭ್ರಮೆ ಮಾತ್ರ. ನಾನು ಆತ್ಮ ಹಾಗೂ ಶಿವ ತಂದೆ ಮಾತ್ರ ಸತ್ಯವಾಗಿರುವವು. ಓಂ ಶಾಂತಿ.